ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಮೀನ್ ಅಖ್ತರ್. ವಿಜಯೋನ್ನತಿ ತರಬೇತಿಯ ಸಂಸ್ಥೆಯ ತರಗತಿಗಳಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಬ್ಬ ಸ್ಪರ್ಧಾರ್ಥಿ ಅಂದರೆ ವಿದ್ಯಾರ್ಥಿ ಅಲ್ಲ, ವಿದ್ಯಾರ್ಥಿಯ ಜೊತೆಗೆ ಸ್ಪರ್ಧಾರ್ಥಿ. ವಿದ್ಯಾರ್ಥಿಯೂ ಹೌದು, ಸ್ಪರ್ಧಾರ್ಥಿಯೂ ಹೌದು. ವಿದ್ಯೆಯನ್ನು ಪಡೆಯುವಾಗ ವಿದ್ಯಾರ್ಥಿ, ನೌಕರಿಯನ್ನು ಪಡಿಬೇಕಾದ್ರೆ ಸ್ಪರ್ಧಾರ್ಥಿ. ಎಲ್ಲರೂ ವಿದ್ಯಾರ್ಥಿಗಳು ಹೌದು, ಸ್ಪರ್ಧಾರ್ಥಿಗಳು ಹೌದು. ಈ ಸ್ಪರ್ಧಾರ್ಥಿ ಆದಂಥವರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾವೆಲ್ಲ ಅಂಶಗಳನ್ನು ಮುಖ್ಯವಾಗಿ ಗಮನಿಸಬೇಕು ಅನ್ನುವಂಥದ್ದನ್ನು ಚುಟುಕಾಗಿ ತಮ್ಮ ಮುಂದೆ ನಾನು ಪ್ರೆಸೆಂಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಮೊದಲನೇದಾಗಿ ನೀವು ಬರೆಯುವಂತಹ ಪರೀಕ್ಷೆಯನ್ನು ತಿಳಿದುಕೊಳ್ಬೇಕು. ನವ್ ಯುವರ್ ಎಕ್ಸಾಮಿನೇಷನ್. ನೀವು ಯಾವ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಿ ಅನ್ನುವಂಥದ್ದನ್ನು ತಿಳ್ಕೊಂಡ್ರೆ ಮಾತ್ರ ನೀವು ಮುಂದೆ ಹೆಜ್ಜೆಯನ್ನು ಇಡೋಕ್ಕಾಗತ್ತೆ. ನಾವು ಪ್ರತಿ ಸಾರಿ ಏನು ಮಾಡ್ತೀವಿ ಅಂದರೆ, ಬೇರೊಬ್ಬರ ಒಂದು ಅನುಕರಣೆ ಮಾಡುತ್ತಾ ನಮ್ಮತನವನ್ನು ಮರೆತು ಬಿಡ್ತೀವಿ. ಆತ PDO ಎಕ್ಸಾಮ್ಗೆ ಬರಿತಾ ಇದ್ದಾನೆ ಅಂದರೆ ನಾವು PDO ಎಕ್ಸಾಮ್ಗೆ ಓದೋದು, PSIಗೆ ಬರಿತಾ ಇದ್ದಾನೆ ಅಂದರೆ PSIಗೆ ಬರೆಯೋದು, PC ಅಂದರೆ PC ಬರೆಯೋದು, ಆತ UPSC ಅಪ್ಲಿಕೇಶನ್ ಹಾಕಿದ್ದಾನೆ ಅಂದರೆ UPSCಗೆ ಹಾಕೋದು, KS ಅಂದರೆ KSಗೆ ಹಾಕೋದು. ಈ ತೆರನಾಗಿ ಗೊಂದಲ ಮಾಡಿಕೊಳ್ಳೋದ್ರಿಂದ ನಾವು ಖಂಡಿತವಾಗಿಯೂ ಕೂಡ ಸಕ್ಸಸ್ ಆಗೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಅಭಿರುಚಿ ಏನಿದೆ, ನಿಮ್ಮ ಗುರಿ ಏನಿದೆ, ನಿಮ್ಮ ಯಾವ ಪರೀಕ್ಷೆಯಲ್ಲಿ ನಿಮಗೆ ಆಸಕ್ತಿ ಇದೆ, ಯಾವ ಹುದ್ದೆಯಲ್ಲಿ ನಿಮಗೆ ಆಸಕ್ತಿ ಇದೆ ಅನ್ನುವಂಥದ್ದನ್ನು ಗಮನಿಸಿ ಸರ್ಕಾರದ ಅಧಿಸೂಚನೆಗಳನ್ನು ನೀವು ನೋಡಬೇಕು. ನೋಟಿಫಿಕೇಶನ್ ಆಫ್ ದ ಎಕ್ಸಾಮಿನೇಷನ್ ಶುಡ್ ಬಿ ಮಸ್ಟ್. ಅದನ್ನು ನೋಡಿದ ತಕ್ಷಣ ಅದರಲ್ಲಿರುವಂಥ ಸಿಲೆಬಸ್ ಏನಿದೆ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕು. ಅದನ್ನು ಪ್ರಿಂಟೌಟ್ ತೆಗೆದು ಓದ್ಕೋಬೇಕು. ಸೊ ನೀವು ನಿಮ್ಮ ಎಕ್ಸಾಮನ್ನು ನಿರ್ಧಾರ ಮಾಡಿ ಅದರದ್ದು ಸಿಲೆಬಸ್ಸನ್ನು ತಿಳ್ಕೊಳ್ಳಿ. ಇನ್ನು ಎರಡನೇದು ಮುಖ್ಯವಾಗಿ ಸೋರ್ಸ್ ಆ್ಯಂಡ್ ರಿಸೋರ್ಸ್. ನಿಮ್ಮ ಹತ್ರ ಸೋರ್ಸ್ ಇದೆ, ಬಟ್ ರಿಸೋರ್ಸನ್ನು ಮಾಡ್ಕೋಬೇಕು. ಏನಿದು ಸೋರ್ಸು? ಪ್ರತಿಯೊಂದು ಕಾರ್ಯಾಗಾರದಲ್ಲಿ ಪ್ರತಿಯೊಬ್ಬ ಲೇಖಕರು ಹೇಳಿದಂಥ ಪುಸ್ತಕಗಳನ್ನು ಕೊಂಡುಕೊಂಡು ಓದುವುದು, ಮಾರುಕಟ್ಟೆಯಲ್ಲಿ ಸಿಗುವಂಥ ಎಲ್ಲ ಪುಸ್ತಕಗಳನ್ನ ಕಲೆಕ್ಟ್ ಮಾಡಿ ಇಟ್ಟುಕೊಳ್ಳುವಂಥದ್ದು. ಹೀಗಾಗೋದ್ರಿಂದ ಆಗೋದಿಲ್ಲ. ಪ್ರತಿಯೊಂದು ನೋಟಿಫಿಕೇಷನ್ನಲ್ಲಿ ನೀವು ಗಮನಿಸಿರ್ಬೋದು, ಆಕರ ಗ್ರಂಥಗಳು, ಅಧ್ಯಯನ ಮಾಡಬೇಕಾದಂಥ ಗ್ರಂಥಗಳಂತ ಕೊಟ್ಟಿರ್ತಾರೆ. ಆ ಗ್ರಂಥಗಳನ್ನು ನೀವೇನಾದರೂ ಇಟ್ಕೊಂಡು ಸಮರ್ಪಕವಾಗಿ ಅಧ್ಯಯನ ಮಾಡಿದ್ರಿ ಅಂತಂದರೆ ಖಂಡಿತವಾಗಿಯೂ ನಿಮಗೆ 90% ಸಕ್ಸಸ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೋಸ್ಕರ ನೀವು ರೆಫರೆನ್ಸ್ ಬುಕ್ಗಳನ್ನು ಸಮರ್ಪಕವಾಗಿ ಗಮನಿಸಿ. ಈ ನಿಟ್ಟಿನಲ್ಲಿ ನೀವು ಎರಡು ಕೆಲಸವನ್ನು ಮಾಡಬಹುದು. ಅಧಿಕೃತವಾಗಿ ಎಕ್ಸಾಮನ್ನು ನೋಟಿಫಿಕೇಷನ್ ಹೊರಡಿಸಿರುವಂತಹ ಸಂಸ್ಥೆಯ ವೆಬ್ಸೈಟಿಗೆ ಹೋಗಿ ಅಧಿಕೃತ ಪುಸ್ತಕಗಳ ಲಿಸ್ಟನ್ನು ತೆಗೆದುಕೊಳ್ಳಬಹುದು, ಅಥವಾ ಅಧಿಕೃತವಾಗಿ ರೆಫರ್ ಮಾಡಬಹುದಾದಂಥ ಮಾರುಕಟ್ಟೆಯಲ್ಲಿ ಅಥವಾ ಸಕ್ಸಸ್ ಆದಂಥ ಕ್ಯಾಂಡಿಡೇಟ್ಗಳನ್ನು ಸಂಪರ್ಕಿಸಿ ಅವರು ಹೇಳುವಂಥ ಮತ್ತು ಅತ್ಯಂತ ಉತ್ತಮವಾದಂಥ ಸಂಪನ್ಮೂಲ ವ್ಯಕ್ತಿಗಳು ಹೇಳುವಂಥ ಪುಸ್ತಕಗಳನ್ನು ಗಮನಿಸಿ ನೀವು ಅಧ್ಯಯನಶೀಲರಾದರೆ ಖಂಡಿತವಾಗಿ ನಿಮ್ಮಲ್ಲಿರುವಂಥ ರಿಸೋರ್ಸ್ ಆಗುತ್ತೆ. ಅಫ್ಕೋರ್ಸ್ ನೀವು ವಿನ್ ಆಗ್ತೀರಾ. ಇನ್ನು ಮುಖ್ಯವಾಗಿ ಮೂರನೇ ಅಂಶ ನೀವು ಗಮನಿಸಬೇಕಾಗಿದ್ದು ಅಂತಂದರೆ, ಒಂದು, ನೀವು ಪ್ರತಿನಿತ್ಯ ಕನ್ಸಿಸ್ಟೆನ್ಸಿ ಇರಬೇಕು. ಕನ್ಸಿಸ್ಟೆನ್ಸಿ ಈಸ್ ದ ಕೀ ಆಫ್ ಪರ್ಫಾರ್ಮೆನ್ಸ್ ಆ್ಯಂಡ್ ಸಕ್ಸಸ್ ಅಂತ ಒಂದು ಮಾತಿದೆ. ಸ್ನೇಹಿತರೆ, ನೀವು ನಿತ್ಯ ಅಧ್ಯಯನ ಮಾಡಬೇಕು, ಮೆದುಳಿಗೆ ಮೇವು ಕೊಡಬೇಕು, ನಿತ್ಯವೂ ನಿಮ್ಮ ಕೊಡ್ಲಿಯನ್ನು ಚೂಪ್ ಮಾಡ್ತಾ ಇರಬೇಕು. ಯಾವಾಗಲೂ ಒಂದು ಸಾರಿ ಕೊಡ್ಲಿನ ಚೂಪ್ ಮಾಡಿ ನಾವು ಕಟ್ಟಿಗೆನ ಕಡ್ಕೊಂಬರಕ್ಕೆ ಹೋಗ್ತೀವಿ ಅಂತಂದರೆ ನೀವು ಬಂಡಿಗಟ್ಟಲೆ ಕಟ್ಟಿಗೆಯನ್ನು ಕಡಿಯೋಕ್ಕೆ ಆಗಲ್ಲ. ಹಾಗಾಗಿ ದಿನವೂ ಚೂಪ್ ಮಾಡ್ತಾ ಇದ್ದರೆ ನಿಮ್ಮ ಮೆದುಳಿಗೆ ಮೇವು ಸಿಗುತ್ತೆ. ಮೆದುಳಿಗೆ ಮೇವು ಸಿಗೋದು ಅಂತಂದರೆ ನೀವು ಓದ್ತಾ ಇರಬೇಕು, ನಿತ್ಯವೂ ಓದ್ತಾ ಇರಬೇಕು. ಒಂದೇ ಸರಿ ಎಕ್ಸಾಮ್ ಇದೆ ಅನ್ನುವಂಥ ಸಂದರ್ಭದಲ್ಲಿ ಬಂದು ಸಿಲೆಬಸ್ ನೋಡ್ಕೊಳ್ಳುವಂಥದ್ದು, ಇನ್ನು 10-15 ದಿವಸ ಎಕ್ಸಾಮ್ ಇದೆ ಅಂದಾಗ ಸಿಲೆಬಸ್ಸು, ಪುಸ್ತಕಗಳನ್ನ, ಇದೆಲ್ಲ ಗೈಡು, ನೋಟ್ಸು ತೊಗೊಂಡು ಕಾಪಿ ಹೊಡೆಯುವಂಥ ಎಕ್ಸಾಮಿನೇಷನ್ಸ್ ಅಲ್ಲ ಇವು. ಈ ಎಕ್ಸಾಮ್ಗಳು ನಿಮ್ಮ ಬುದ್ಧಿಮತ್ತೆಯನ್ನು, ನಿಮ್ಮ ಜ್ಞಾನವನ್ನು, ನಿಮ್ಮ ಗ್ರಹಿಕೆಯನ್ನು, ನಿಮ್ಮ ಮನೋಭಾವವನ್ನು, ನಿಮ್ಮ ತಾರ್ಕಿಕ ಚಿಂತನೆಯನ್ನು, ಇವೆಲ್ಲವುಗಳನ್ನು ಅಳೆಯುತ್ತವೆ. ಹೀಗಾಗಿ ಈ ಎಕ್ಸಾಮ್ಗಳಿಗೆ ಬಹಳಷ್ಟು ಕಾಂಪಿಟೇಷನ್ ಇರುತ್ತೆ. ಅದಕ್ಕೆ ವಿಶೇಷವಾಗಿ ನೀವೇನು ಮಾಡಬೇಕು ಅಂತಂದರೆ, ನಿಮ್ಮಲ್ಲಿರುವಂಥ ಸೋರ್ಸನ್ನು ಬಳಸ್ಕೊಂಡು ನಿತ್ಯವೂ ಅಧ್ಯಯನ ಮಾಡಬೇಕು. ಪ್ರತಿನಿತ್ಯ 2 ಗಂಟೆ, 3 ಗಂಟೆ, 4 ಗಂಟೆ ಸುಮ್ಮನೆ ನೀವು ವೃಥಾ ಹೊತ್ತನ್ನು ಕಳೆಯೋದು ಬಿಟ್ಟು ಖಂಡಿತವಾಗಿಯೂ ಕ್ವಾಲಿಟಿ ಟೈಮ್, ಗುಣಮಟ್ಟದ ಅಧ್ಯಯನ ತಾವು ಮಾಡಬೇಕಾಗತ್ತೆ. ಗುಣಮಟ್ಟದ ಅಧ್ಯಯನವನ್ನು ಮಾಡೋದ್ರಿಂದ ಖಂಡಿತವಾಗಿಯೂ ರಿಸಲ್ಟ್ ಕೂಡ ಗುಣಮಟ್ಟದ್ದೇ ಬರುತ್ತೆ ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ಹೀಗಾಗಿ ನೀವೊಂದು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳಿ. ಯಾರು ಸಮಯವನ್ನು ಸರಿಯಾಗಿ ನಿರ್ವಹಣೆ ಮಾಡ್ತಾರೋ, ಯಾರು ಬದುಕನ್ನು, ಸಮಯವನ್ನು ಎರಡನ್ನೂ ಸರಿಯಾಗಿ ನಿರ್ಣಯ ಮಾಡ್ತಾರೋ, ಸಮಯ ಎಲ್ಲವನ್ನ ನೋಡ್ಕೊಳ್ಳುತ್ತೆ. ಅದಕ್ಕೆ ಶೇಕ್ಸ್ಪಿಯರ್ ಒಂದು ಕಡೆ ಮಾತು ಹೇಳ್ತಾನೆ, ನಾನು ಸಮಯವನ್ನು ಸರಿಯಾಗಿ ನೋಡ್ಕೊಳ್ಳದೆ ಹೋದರೆ ಮುಂದೆ ಸಮಯ ನನಗೆ ರೆಸ್ಪೆಕ್ಟ್ ಕೊಡೋದಿಲ್ಲ ಅಂತ. ಹೀಗಾಗಿ ಅಳಿದುಳಿದ ಕ್ಷಣ ಕಳೆದರೆ ಎದೆಯು ಜಲ್ಲೆಂದು ಮಿಡುಕಿತ್ತು ಅಂತ ಒಬ್ಬ ಸಾಹಿತಿ ಹೇಳ್ತಾರೆ. ಅದಕ್ಕೆ ಪ್ರತಿ ಕ್ಷಣವನ್ನು ನೀವು ಸಮರ್ಪಕವಾಗಿ ಬಳಸ್ಕೋಬೇಕು.
ಕನ್ಸಿಸ್ಟೆನ್ಸಿಯಿಂದ, ಸ್ಥಿರತೆಯಿಂದ ನಿಯಮಿತವಾಗಿ ಓದನ್ನು, ಬರವಣಿಗೆಯನ್ನು ಮಾಡಬೇಕು. ಕೇವಲ ಓದೋದ್ರ ಜೊತೆಗೆ ನೀವು ಬರೀ ಓದೋದಷ್ಟೇ ಅಲ್ಲ, ಓದೋದ್ರ ಜೊತೆಗೆ ನೀವೇನು ಮಾಡಬೇಕು ಅಂದರೆ ಬರವಣಿಗೆ, ಬರೆದು ತೆಗೆಯುವಂಥ ಕೆಲಸವನ್ನು ಮಾಡಬೇಕು. ರೈಟಿಂಗ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಕರೀತಾರೆ. ಇದಾದ ನಂತರ ಮುಖ್ಯವಾಗಿ ನಿಮಗೆ ರಿಕ್ಯಾಪ್ಚುಲೇಷನ್ ಅನ್ನುವಂಥದ್ದು ಬಹಳ ಮುಖ್ಯ. 4ನೇ ಅಂಶ ಅಂದರೆ ಓದಿದ್ದನ್ನು ನೆನಪು ಮಾಡ್ಕೊಳ್ಳುವಂಥದ್ದು, ಮರು ಮೌಲ್ಯಮಾಪನ ಮಾಡ್ಕೊಳ್ಳುವಂಥದ್ದು, ರಿಕ್ಯಾಪ್ಚುಲೇಷನ್ ಮಾಡ್ಕೊಳ್ಳುವಂಥದ್ದು. ನೀವು ಗಮನಿಸಿ, ಮನೆಯಲ್ಲಿ ಆಕಳು ಅಥವಾ ಏನಾದರೂ ಇದ್ದರೆ ಅದು ತಿಂದ ನಂತರ, ಮೇವನ್ನು ತಿಂದ ನಂತರ ಮೆಲುಕು ಹಾಕ್ತಾ ಇರುತ್ತೆ. ಅಂದರೆ ನಾವು ಓದಿದ್ದನ್ನು ಕೇವಲ ಬಿಟ್ಬಿಟ್ರೆ ಅದು ಯಾವಾಗಲೂ ಕೂಡ ಅದು ನಮ್ಮ ನೆನಪಿನಲ್ಲಿ ಉಳಿಯೋದಿಲ್ಲ. ನಾವು ಓದಿದ್ದನ್ನು ಪುನಃ ಬರವಣಿಗೆಯ ಮೂಲಕ ಆಗಲಿ, ಚರ್ಚೆಯ ಮೂಲಕ ಆಗಲಿ, ಅಥವಾ ನಾವು ಸಂವಾದದ ಮೂಲಕ ಆಗಲಿ ನೆನಪು ಮಾಡ್ಕೊಳ್ತಾ ಇರಬೇಕು. ಆ ನೆನಪು ಮಾಡ್ಕೊಳ್ಳುವಂಥ ಪ್ರಕ್ರಿಯೆಯಲ್ಲಿ ಬೇರೆ 10 ಅಂಶಗಳು ಬರ್ತವೆ. ನೋಟ್ಸ್ ಮಾಡ್ಕೊಳ್ಳೋದಿರ್ಬೋದು, ಬರೆದು ತೆಗೆದು ಅಂತಿರುವಂಥದ್ದು ಇರ್ಬೋದು, ಅಥವಾ ನೀವು ಮತ್ತೊಬ್ಬರ ಜೊತೆ ಚರ್ಚೆ ಮಾಡುವಂಥದ್ದು ಇರ್ಬೋದು. ಈ ಥರನಾಗಿ ಮಾಡೋದರಿಂದ ಓದಿದಂಥ ಅಂಶಗಳು ನಿಮಗೆ ನೆನಪಿನಲ್ಲಿ ಉಳಿಯುತ್ತೆ. ಇನ್ನು ಮುಖ್ಯವಾಗಿ ನೀವು ಇಂಪಾರ್ಟೆಂಟ್ ಅಂತಂದರೆ ಕೀ ಟು ದ ಎಕ್ಸಾಮಿನೇಷನ್, ಕೀ ಟು ದ ಸಕ್ಸಸ್. 80% ಯಾಕೆ 90% ಸಕ್ಸಸ್ ಕೆಲವೊಂದು ಸಾರಿ ವೃತ್ತಪತ್ರಿಕೆಗಳ ಅಧ್ಯಯನದ ಮೂಲಕ ಬರುತ್ತೆ. ಏನಿದು ವೃತ್ತಪತ್ರಿಕೆಗಳ ಅಧ್ಯಯನ ಅಂದರೆ, ಪ್ರತಿನಿತ್ಯ ನೀವೇನು ಮಾಡಬೇಕು ಅಂದರೆ ವಿಶ್ವಾಸಾರ್ಹವಾದಂಥ ಪತ್ರಿಕೆಗಳನ್ನು ಓದಬೇಕು. ಆ ಪತ್ರಿಕೆಗಳಲ್ಲಿ ಬರುವಂಥ ಊರಿನ ಸುದ್ದಿ ಓದಿದೆ, ನಿಮ್ಮ ಊರಿನ ಸುದ್ದಿಯನ್ನು ಓದಿದೆ, ಅದೆಲ್ಲ ಬಿಟ್ಟು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ, ವಾಣಿಜ್ಯ, ವೈಜ್ಞಾನಿಕ, ಆಟೋಟ, ವಿದೇಶಿ ಸುದ್ದಿಗಳನ್ನು ಓದೋದ್ರ ಜೊತೆಗೆ ಮುಖ್ಯವಾದಂತಹ ಸಂಪಾದಕೀಯ ಪುಟಗಳನ್ನು ಓದ್ತಾ ಹೋದರೆ ಖಂಡಿತವಾಗಿಯೂ ನಿಮಗೆ ಸಕ್ಸಸ್ಸನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನಿತ್ಯ ನೀವು ಓದಿದಂಥ ನ್ಯೂಸ್ ಪೇಪರ್ ಕಟಿಂಗ್ಸ್ ಇರ್ಬೋದು, ನೋಟ್ಸನ್ನು ಒಂದು ಡೈರಿಯಲ್ಲಿ ಮಾಡ್ಕೊತ ಹೋದರೆ ಕೊನೆಗೆ ನಿಮ್ಮದೇ ಆದಂಥ ಒಂದು ಮಂತ್ಲಿ ಮ್ಯಾಗ್ಝಿನ್ ಅದಾಗುತ್ತೆ. ಬಹಳಷ್ಟು ಮ್ಯಾಗ್ಝಿನ್ಗಳು ರೆಡಿ ಆಗೋದು ಹಾಗೆ. ಒಂದೊಂದು ವಿಭಾಗದಲ್ಲಿ ಏನು ಮಾಡ್ತಾರೆ, ಅವುಗಳನ್ನು ಕಲೆಕ್ಟ್ ಮಾಡೋದಕ್ಕೆ ಕೊಟ್ಟಿರ್ತಾರೆ ಕಂಟೆಂಟನ್ನು. ಅವರು ಕಂಟೆಂಟನ್ನು ಕನೆಕ್ಟ್ ಮಾಡಿ ಅದನ್ನು ಒಂದು ಪ್ರಿಂಟೌಟಲ್ಲಿ ಬರುತ್ತೆ. ಈಗ ನೀವೇ ಮಾಡಿರುವಂತಹ ಪುಸ್ತಕ, ನೀವೇ ಮಾಡಿರುವಂಥ ನೋಟ್ಸನ್ನು ಓದೋದ್ರಿಂದ ಏನಾಗುತ್ತೆ ಅಂತಂದರೆ ಖಂಡಿತವಾಗಿಯೂ ಕೂಡ ಬಹಳಷ್ಟು ನೆನಪಿನಲ್ಲಿ ಉಳಿಯುವಂಥ ಚಾನ್ಸಸ್ ಇರುತ್ತೆ. ಹೀಗಾಗಿ ನನ್ನ ಒಂದು ಕಳಕಳಿಯ ಸಲಹೆ ಅಂದರೆ ವೃತ್ತಪತ್ರಿಕೆಯನ್ನು ಓದಿ ವಿಶ್ವಾಸಾರ್ಹವಾದಂಥ, ಅದ್ಭುತವಾದಂಥ ಸತ್ಯಾಸತ್ಯತೆಯನ್ನು ಪರಿಶೀಲಿಸುವಂಥ, ಪ್ರತಿಯೊಂದು ಪತ್ರಿಕೆಗೂ ಬೇರೆ ಬೇರೆ ಗ್ರಹಿಕೆ ಇರುತ್ತೆ. ಒಂದೇ ಒಂದು ಪತ್ರಿಕೆಯನ್ನು ಓದೋದ್ರ ಜೊತೆಗೆ ನೀವು ಇಂಗ್ಲೀಷ್ ಒಂದು, ಕನ್ನಡ ಒಂದು, 2-3 ಪತ್ರಿಕೆಗಳನ್ನು ಓದಿ ಯಾವ ಒಂದು ಸುದ್ದಿ ನಿಮಗೆ ಸಮರ್ಪಕವಾಗಿರುತ್ತೋ, ಯಾವುದು ಪರೀಕ್ಷಾ ದೃಷ್ಟಿಯಿಂದ ಯೂಸ್ಫುಲ್ ಆಗಿರುತ್ತೋ ಅಂಥವುಗಳನ್ನು ನೀವು ಗಮನಿಸಿ ಓದ್ತಾ ಹೋಗಿ, ನೋಟ್ಸ್ ಮಾಡ್ಕೋತಾ ಹೋಗಿ. ಅಂದಾಗ ಖಂಡಿತವಾಗಿಯೂ ನೀವು ಯಶಸ್ಸಿನ ರಹದಾರಿಯನ್ನು ಹಿಡಿತೀರಿ ಅನ್ನುವಂಥದ್ದು. ಇನ್ನು ಮುಖ್ಯವಾಗಿ ವೃತ್ತಪತ್ರಿಕೆಗಳನ್ನು ಓದೋದ್ರಿಂದ ಪ್ರಯೋಜನ ಏನು ಅಂತಂದರೆ, ನಿಮಗೆ ಅದು ವಾಸ್ತವದ ಮಹತ್ವವನ್ನು ತಿಳಿಸುತ್ತೆ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸುದ್ದಿಗಳನ್ನು ತಿಳಿಸುತ್ತೆ. ಜೊತೆಗೆ ನಿಮಗೆ ಶಬ್ದ ಸಂಪರ್ಕ ಜಾಸ್ತಿ ಆಗುತ್ತೆ, ಶಬ್ದದ ಸಂಗ್ರಹ ಜಾಸ್ತಿ ಆಗುತ್ತೆ, ಬರವಣಿಗೆ ಶೈಲಿ ಇಂಪ್ರೂವ್ ಆಗುತ್ತೆ, ಹಿತಮವಾಗಿ, ಮಿತವಾಗಿ, ಮೃದುವಾಗಿ ಮಾತನಾಡುವಂಥ ಶೈಲಿ ಬರುತ್ತೆ, ಅನ್ನೆಸೆಸರಿ ವರ್ಡ್ಸ್ಗಳನ್ನು ನೀವು ಬಳಸೋಕ್ಕಾಗೋದಿಲ್ಲ, ಭಾಷಾ ಕೌಶಲ್ಯ ಇಂಪ್ರೂವ್ ಆಗುತ್ತೆ. ಇದೆಲ್ಲ ಬರೋದ್ರಿಂದ ನಿಮಗೆ ಸಾಮಾನ್ಯ ಜ್ಞಾನದ ಒಂದು ಅಧ್ಯಯನಕ್ಕೂ ಕೂಡ ಅಭಿವೃದ್ಧಿಗೆ ಪೂರಕ ಆಗುತ್ತೆ. ಹೀಗಾಗಿ ವೃತ್ತಪತ್ರಿಕೆಯನ್ನು ಓದುವಂಥದ್ದನ್ನು ನೀವು ರೂಢಿ ಮಾಡಿಕೊಳ್ಳಿ ಅನ್ನುವಂಥದ್ದು. ಇನ್ನು ಮುಖ್ಯವಾಗಿ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ನಾನು ಹೇಳಿದೆ. ಇನ್ನು ಇಂಪಾರ್ಟೆಂಟ್ ಆ್ಯಂಡ್ ಲಾಸ್ಟ್ ಆ್ಯಂಡ್ ಬಹಳ ಇಂಪಾರ್ಟೆಂಟ್ ಮಹತ್ವದ ಪಾಯಿಂಟ್ ಏನು ಅಂತಂದರೆ, ನೀವು ಹೆಲ್ತನ್ನು ಸರಿಯಾಗಿ ಇಟ್ಕೋಬೇಕು. ನಿಮ್ಮ ಹತ್ರ ದುಡ್ಡಿದ್ದರೆ ಹೆಲ್ತನ್ನು ಪಡೆಯೋಕ್ಕಾಗಲ್ಲ, ಹೆಲ್ತ್ ಇದ್ದರೆ ದುಡ್ಡನ್ನು ಪಡೆಯೋಕ್ಕಾಗ್ಬೋದು. ಯಾಕೆ ಅಂತಂದರೆ, ನೀವು ಒಂದೇ ದಿನ ಹೇಳಿದ್ದೀನಿ ಅಂಥೇಳಿ ಮೋಟಿವೇಟ್ಗೊಂಡು ಅಥವಾ ಬೇರೆ ಯಾವುದೋ ಒಂದು ವಿಡಿಯೋ ನೋಡಿ ನಾನು ತುಂಬ ಓದ್ಬಿಡ್ತೀನಿ ಅಂಥೇಳಿ ಬೆಳತನ ಕೂತ್ಕೊಂಡು ಓದೋದ್ರಿಂದ ಸಕ್ಸಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಒಂದೇ ದಿನದಲ್ಲಿ ರೋಮ್ ನಿರ್ಮಾಣ ಆಗಲಿಲ್ಲ. ಹೀಗಾಗಿ ನಿಯಮಿತವಾಗಿ ನೀವು ಓದಬೇಕು. ನಿಯಮಿತವಾಗಿ ನಿಮಗೆ ಎಷ್ಟು ಗಂಟೆ ಅನುಕೂಲ ಆಗುತ್ತೋ ಅಷ್ಟು ಗಂಟೆನ ಓದಿ, ಕ್ವಾಲಿಟಿ ಟೈಮನ್ನು ಓದಿ. ಓದೋದ್ರ ಜೊತೆಗೆ ನೀವು ನಿತ್ಯವಾಗಿ ನಿಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಮತ್ತು ಮೆಂಟಲ್ ಆ್ಯಕ್ಟಿವಿಟಿ ಕಡೆ ಗಮನ ಇರಲಿ. ನೀವು ಆರೋಗ್ಯದ ಕಡೆ ಗಮನ ಇಡಬೇಕು. ಉತ್ತಮವಾದಂಥ ಆಹಾರ ಜೊತೆಗೆ ನಿಮ್ಮ ನಿಯಮಿತ ಎಕ್ಸಸೈಸನ್ನು ಮಾಡೋದ್ರ ಜೊತೆಗೆ ಫೋಕಸ್ಡ್ ಮೈಂಡ್ ಆಗಿರಬೇಕು. ಆ ಫೋಕಸ್ಡ್ ಮೈಂಡ್ ಆಗಿರೋದ್ರಿಂದ ಮಾತ್ರ ನೀವು ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಬಹಳ ಇಂಪಾರ್ಟೆಂಟ್ ಏನಂತಂದರೆ, ನಿಮಗೆ ಈಗಿನ ಸಂದರ್ಭದಲ್ಲಿ ಡಿಸ್ಟ್ರಾಕ್ಷನ್ಸ್ಗಳು ಜಾಸ್ತಿ ಇದ್ದಾವೆ, ಡೈವರ್ಷನ್ ಜಾಸ್ತಿ ಇದೆ. ಅದು ಡೇಂಜರಸ್ ಹತ್ರ ನಿಮಗೆ ಒಯ್ಯುತ್ತೆ. ನಿಮ್ಮ ಹತ್ರ ಮೊಬೈಲ್ ಇದೆ, ಏನೆಲ್ಲ ನೋಡ್ಬೋದು, ಏನೆಲ್ಲ ಮಾಡ್ಬೋದು. ಆದರೆ ಅದನ್ನು ನೀವು ನಿಮ್ಮ ಮೈಂಡನ್ನು, ನಿಮ್ಮ ಮೊಬೈಲನ್ನು ಡಸ್ಟ್ಬಿನ್ನನ್ನು ಮಾಡ್ಕೊಳ್ಳದೆ ಅದನ್ನು ಕ್ರಿಯೇಟಿವ್ ಟೂಲ್ ಆಗಿ ಮಾಡ್ಕೊಳ್ಳಿ. ನಿಮ್ಮ ಅಧ್ಯಯನಕ್ಕೆ, ನಿಮ್ಮ ಪರೀಕ್ಷೆಗೆ ಪೂರಕವಾದಂಥ ಮಾಹಿತಿಗಳನ್ನು ನೋಡಿ, ಅಧಿಕೃತವಾಗಿ ಬರುವಂಥ ಮಾಹಿತಿಗಳನ್ನು ಮಾತ್ರ ನಂಬಿ. ಗೂಗಲಲ್ಲಿ ಅಥವಾ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ, ನಿಮ್ಮ ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ಬರುವಂಥ ಎಲ್ಲ ಮಾಹಿತಿ ಸರಿಯಾಗಿರುತ್ತೆ ಅಂತ ನಂಬ್ಕೊತ ಕೂತ್ರೆ ಖಂಡಿತವಾಗಿಯೂ ಕೂಡ ಅದು ನೀವು ಸೋರ್ಸನ್ನು ಫಿಲ್ಟರ್ ಮಾಡೋದ್ರಲ್ಲಿ ಅರ್ಧ ಟೈಮ್ ಹೋಗ್ಬಿಡುತ್ತೆ. ಹೀಗಾಗಿ ನನ್ನದೊಂದು ಕಳಕಳಿಯ ಸಲಹೆ ಏನು ಅಂತಂದರೆ, ಸ್ಪರ್ಧಾರ್ಥಿಗಳಾದವರು ರಿಸೋರ್ಸನ್ನು ಅಧಿಕೃತವಾಗಿ
ಕಂಟೆಂಟನ್ನು ನಂಬುವುದನ್ನಂತ ಕಲಿಬೇಕು, ಫಿಲ್ಟರ್ ಮಾಡೋದಂತ ಕಲಿಬೇಕು. ಹೀಗಾಗಿ ಡಿಸ್ಟ್ರಾಕ್ಷನ್ ಆಗಬೇಡಿ. ಮೊಬೈಲನ್ನು ಹಿತಮಿತವಾಗಿ ನಿಮ್ಮ ಪರೀಕ್ಷಾ ದೃಷ್ಟಿಗೆ, ನಿಮ್ಮ ಒಂದು ಕರಿಯರ್ ಡೆವಲಪ್ಮೆಂಟಿಗೆ, ಸಕ್ಸಸ್ಗೆ ಎಷ್ಟು ಬೇಕೋ ಅಷ್ಟನ್ನು ಬಳಸಿ ಅನ್ನುವಂಥದ್ದು ನನ್ನ ಸಲಹೆ. ಮಾತೆತ್ತಿದ್ರೆ ನಾವು ಬಡವರು, ನಮಗೆ ಇಂಗ್ಲೀಷ್ ಬರೋದಿಲ್ಲ, ನಾವು ಹಳ್ಳಿಯವರು ಅನ್ನುವಂಥದ್ದನ್ನು ಏನಾದರೂ ನಿಮ್ಮ ತಲೆಯಲ್ಲಿದ್ದರೆ ದಯವಿಟ್ಟು ಬಿಟ್ಟಾಕಿ. ಅದೆಷ್ಟೋ ಮಹಾನ್ ವ್ಯಕ್ತಿಗಳು, ಅದೆಷ್ಟೋ ಸಾಧಕರು ಹಳ್ಳಿಯಿಂದನೇ ಬಂದವರು, SLC ಫೇಲ್ ಆದವರು, PUC ಫೇಲ್ ಆದವರು, ಮ್ಯಾಥ್ಸಲ್ಲಿ ಫೇಲ್ ಆದವರು, ಗಣಿತದಲ್ಲಿ ಇಂಗ್ಲೀಷಲ್ಲಿ ಫೇಲ್ ಆದವರು. ಅದಕ್ಕೆ ನಾನು ಸೋತೆ ಅಂದರೆ ಸತ್ತು ಹೋಗ್ತೀರಾ. ನಾನು ಸೋತದ್ದನ್ನು ನಾನು ಸ್ಫೂರ್ತಿಯಾಗಿ ತೆಗೆದುಕೊಂಡ್ರೆ ನೀವು ಮತ್ತೊಬ್ಬರಿಗೆ ಸ್ಫೂರ್ತಿ ಕತೆ ಆಗ್ತೀರಿ, ಯಶಸ್ಸಿಗೆ, ಸಾಧನೆಗೆ ಸ್ಫೂರ್ತಿ ಆಗ್ತೀರಿ. ಅದಕ್ಕೋಸ್ಕರ ಸ್ನೇಹಿತರೆ, ಇದು ಚಿನ್ನದ ಚಮಚೆಯಲ್ಲಿ ಹುಟ್ಟುಕೊಂಡೇ ಎಲ್ಲರೂ ಬೆಳೆದಿರೋದಿಲ್ಲ. ಇದು ಹೇಗೆ ಅಂತಂದರೆ, ಎಲ್ಲರೂ ಒಂದು ಟೈಮ್ ಸ್ಟ್ರಗಲ್ ಮಾಡಿರ್ತಾರೆ, ಎಲ್ಲರೂ ಒಂದು ಕಡೆ ಸೋತಿರ್ತಾರೆ. ಆ ಸೋಲು ನಿಮಗೆ ಕೊಡುವಂಥ ಪಾಠ ಇದೆಯಲ್ಲ, ಅದ್ಭುತವಾದಂಥದ್ದು. ಹೀಗಾಗಿ ಮುಖ್ಯವಾಗಿ ನೀವು ಕೇವಲ ಗೆದ್ದವ್ರನ್ನ ಮಾತ್ರ ಸಂಪರ್ಕ ಮಾಡೋದು, ಗೆದ್ದವ್ರನ್ನ ಮಾತ್ರ ಮೋಟಿವೇಟ್ ಆಗಿ ತೆಗೆದುಕೊಳ್ಳದೆ, ನೀವು ಸೋತವ್ರನ್ನೂ ಕೂಡ ನೀವು ಸಂಪರ್ಕ ಮಾಡಿ. ಅವ್ರು ಯಾಕೆ ಸೋತೆ ಅಂತ ಹೇಳ್ತಾರೆ. ಯಾಕೆ ಜಗತ್ತು ಹೇಗಿದೆ ಅಂತಂದರೆ, ಗೆಲುವನ್ನು ಬಹಳಷ್ಟು ಆರಾಧಿಸುತ್ತೆ, ಸೋಲನ್ನು ಅನಾಥನ ಮಾಡುತ್ತೆ. ಆದರೆ ನೀವು ಯಶಸ್ಸನ್ನು ಪಡಿಬೇಕಾದ್ರೆ ಸೋತವ್ರನ್ನ ಯಾಕೆ ಸಂಪರ್ಕಿಸ್ಬೇಕು ಅಂತ ಈ ಮಾತನ್ನು ಹೇಳ್ತೀನಿ ಅಂದರೆ, ನಾವು ತಪ್ಪು ಮಾಡಿ ಕಲಿಯುವಷ್ಟು ಬದುಕು ನಮ್ಮ ದೊಡ್ಡದಿಲ್ಲ. ಬೇರೆಯೊಬ್ಬರು ತಪ್ಪು ಮಾಡಿದ್ದಾರೆ ಅಂತಂದರೆ ಆ ತಪ್ಪನ್ನು ನೋಡಿ, ಅವರು ಮಾಡದೇ ಇರುವಂಥ ತಪ್ಪನ್ನು, ಅವರು ಮಾಡಿರುವಂಥ ತಪ್ಪನ್ನು ನಾವು ಮಾಡದೇ ಇರೋ ಹಾಗೆ ಪ್ರಯತ್ನ ಮಾಡಬೇಕು. ಅಂದಾಗ ಮಾತ್ರ ಈ ಕಡಿಮೆ ಅವಧಿಯಲ್ಲಿ ನಾವು ಹೆಚ್ಚಿನ ಒಂದು ಸಾಧನೆಯನ್ನು ಮಾಡೋಕ್ಕಾಗತ್ತೆ. ಹೀಗಾಗಿ ಸ್ಪರ್ಧಾರ್ಥಿಗಳು